ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲಸತ್ ಸಾರಾತ್ಮ ದಿವ್ಯಾಕೃತಿ ದೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಶಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ಯಸ್ತು ಭಿನ್ನಃ ಸ್ವತಃ ಖಾದಿ ತಸ್ಯ ಭೇದೋ ಹಿ ಅಬುದ್ಧಿನಾಂ. ಆದ್ದರಿಂದ ಪರಮಾತ್ಮನಲ್ಲಿ ಭೇದವನ್ನು ಕಾಣೋದಕ್ಕೆ ಹೋದರೆ ಬುದ್ಧಿ ಇಲ್ಲದವರು ಅಂತ ಅರ್ಥ. ದೇವರ ಕಾಣಬಾರದು. ದೇವರಲ್ಲಿ ಉಪಾಧಿವಿರ್ಜ್ಞಾಪ್ಯ ಏವ ನತು ಭೇದಂ ಸ್ವಯಂ ಸೃಜೆ. ಉಪಾಧಿಯಿಂದ ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ, ಭೇದನ ಜ್ಞಾಪ್ಯ ತಿಳಿಸಕ್ಕೆ ಬರುತ್ತೆ. ವಿದ್ಯಮಾನಸ್ಯ ವೇದಸ್ಯ ಜ್ಞಾಪಕೋ ನೈವಕಾರಕಃ. ಎಲ್ಲಿದು ಉಪಾಧಿ ಖಂಡ. ಆ ಮಾತನ್ನು ಸಂಕ್ಷೇಪವಾಗಿ ಹೇಳಿದ್ದಾರೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಇದಿಷ್ಟು ಉಪಾಧಿ ಖಂಡನ ಆಗಿರ್ತದೆ. ಉಪಾಧಿರಪಿ ಅಭಿನ್ನಸ್ಯ ಭೇದಂ ಸಾಧಯಿತು ಕ್ವಚಿತ್. ಯಾವುದೇ ಒಂದು ಉಪಾಧಿ ಅಭೇದ ಇದ್ದಲ್ಲಿ ಭೇದ ಸಹ ಮಾಡೋ ಶಕ್ತಿ ಅದಕ್ಕಿಲ್ಲ. ಒಂದು ಭೇದ ಕ್ರಿಯೇಟ್ ಮಾಡೋ ಶಕ್ತಿ ಅದಕ್ಕಿಲ್ಲ. ಭೇದ ತಿಳಿಸ್ಕೊಡೋ ಶಕ್ತಿ ಇದೆ ಅಷ್ಟೇ. ನ ಕ್ಷಮಃ ಸಿದ್ಧಭೇದಶ್ಚ ಜ್ಞಾಪಕ ಶಾತ್. ಇದಿಷ್ಟು ಉದ್ದವಾದ ಕಡೆ ಶಿಫ್ಟ್ ಮಾಡಬೇಕು. ಅದನ್ನು ಇಲ್ಲಿ ತರಬೇಕು, ಇದನ್ನು ಅಲ್ಲಿ ಒಯ್ಯಬೇಕು. ಎರಡರಲ್ಲೂ ಹೊಸ ವಿಷಯಗಳಿವೆ. ಅಬುದ್ಧಿಮಾ ಅದು ಯಾರಿಗಿದು ಶಾತ್ ಅಬುದ್ಧಿನ. ಆದರೆ ಇದು ಕೂಡ ಜ್ಞಾಪಕ ಯಾರಿಗೆ? ಜ್ಞಾಪಕ ಯಾರಿಗೆ? ಉಪಾಧಿ ಇಲ್ದನೂ ತಿಳ್ಕೊಳ್ಳೋ ಶಕ್ತಿ ಇದೆ ಬೇರೆಯವರಿಗೆ. ಉಪಾಧಿಯಲ್ಲಿ ತಿಳ್ಕೊಳ್ಳೋ ಶಕ್ತಿ ಇದೆ. ಆದರೆ ಸಾಮಾನ್ಯರಿಗೆ ಏನು ಬೇಕು? ಉಪಾಧಿ ಇದ್ದ ಕ್ಲಿಯರಾಗಿ ಗೊತ್ತಾಗುತ್ತೆ. ಉಪಾಧಿ ಉದಾಹರಣೆಗೆ ಸ್ಕೂಟರ್ ನಂಬರ್ ಹಾಕಿದ್ರು. ಎಲ್ಲ ಸ್ಕೂಟರ್ ಒಂದೇ ರೀತಿಯ ಕಲರ್ ಒಂದೇ ರೀತಿ ಇದೆ, ನಂಬರ್ ಬೇರೆ. ನಮ್ಮ ಸ್ಕೂಟರ್ ಇದು ಯಾರಿಗೆ? ಅಬುದ್ಧಿನ. ಬುದ್ಧಿವಂತರಿಗೆ ಅದು ಬೇಕಿಲ್ಲ. ಏನು ಸಾಕು ಅವರಿಗೆ? ಭೇದ ಕ್ಲಿಯರಾಗೇ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಭೇದ ತಿಳಿಸ್ಕೊಡೋದೇ ಶಾಸ್ತ್ರದ ಉದ್ದೇಶ ಹೊರತು ಇದಲ್ಲ, ಅಭೇದ ಹೇಳೋದಲ್ಲ. ಅಥೋ ನ ಜೀವೇಶ ಅಭೇದ. ಜೀವೇಶ ಅಭೇದದಲ್ಲೇ ತಾತ್ಪರ್ಯ ಇಲ್ಲ. ಯಾವುದ್ರಲ್ಲಿ ತಾತ್ಪರ್ಯ ಇದೆ? ಭೇದದಲ್ಲೇ ತಾತ್ಪರ್ಯ. ಭೇದ ನಾವೇ ತಿಳ್ಕೊತೀವಿ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಭೇದ ಇದ್ದರೂ ಕೂಡ ಅವ್ರ ವಾದ ಏನು ಗೊತ್ತಾ? ಭೇದ ಹೇಗೂ ಗೊತ್ತಾಗುತ್ತಾ? ಶಾಸ್ತ್ರ ಹಾಕಬೇಕು ಅಂತ ಕೇಳ್ತಾರೆ. ಹಾಗಿದ್ದರೆ ನೀನೇ ವಿಚಾರ ಮಾಡು. ನಿಮ್ಮ ಹುಡುಗರನ್ನೇ ಸ್ಕೂಲಿಗೆ ಹೋಗಿ ಕರ್ಕೊಬರ್ಲಿಕ್ಕೆ ಹೋಗ್ರಿ, ಯೂನಿಫಾರ್ಮ್ ಹಾಕ್ಕೊಬಿಟ್ಟಿರ್ತಾರೆ. ವಾಸಲ್ಲಿ ಗುರ್ತಿಡಿದು ಭಾರಿ ಕಷ್ಟದ ಕೆಲಸ. ಅವಾಗ ಏನು ಮಾಡ್ಬೇಕು? ಅವರು ವ್ಯಕ್ತಿಗಳ ಗುಂಪಿನಲ್ಲಿ ಕಳಿಸೋದಿಲ್ಲ ಅವರು. ಆದ್ದರಿಂದ ಎಲ್ಲಿದೆ ಎಲ್ಲ ಹುಡುಕ ಕೊಡಬೇಕಾಗತ್ತೆ. ಆ ಹತ್ತಿರ ಹೋದಾಗ ಒಳಗೆ ಕರ್ಕೊಳ್ಳೋದು ಗೊತ್ತಾಗ್ಬಿಡಿ, ಇವರು ನೋಡಿ ನಿಮ್ಮ ಹುಡುಗ ಅರ್ಥ ಆಗುತ್ತೆ. ಅರ್ಥ ಆಯ್ತು? ಆ ರೀತಿ ಹೇಳೋದೇ ಹೊರತು ಭೇದ ಕ್ರಿಯೇಟ್ ಮಾಡೋಕ್ಕೆ ಹೊಟ್ಟಿಲ್ಲ ನಾವೀಗ. ಇರೋ ಭೇದ ನೀವು ಅಭೇದ ಕ್ರಿಯೇಟ್ ಮಾಡ್ತಿದ್ದೀರಿ. ಆ್ಯಕ್ಚುಲಿ ಭೇದ ಇದೆಯಲ್ಲ, ಅವಾಯ್ಡ್ ಮಾಡಿ ಭೇದಕ್ಕೆ ಉತ್ತರ ಕೊಡಬೇಕಲ್ಲ. ಅದು ಉಪಾಧಿ ಅಂತ ಗಂಟು ಹಾಕಿದ್ರು. ಮತ್ತೆ ಅದಕ್ಕೆ ಉತ್ತರ ಕೊಟ್ಟರು. ಉಪಾಧಿಯಿಂದ ಏನು ಮಾಡೋದಿಲ್ಲ, ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ಇವೆಲ್ಲ ರೆಲೆವೆನ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಯೋಚನೆ ಮಾಡಿ. ಆಕಾಶ ಇಚ್ಛೆ ಅನಂತ ಏನೈತೆ? ಅಪ್ಕಣಾದಿವ. ಅಲ್ಲೇನಾಗಿದೆ ಅಂದರೆ ಆಕಾಶ ಅಪಿ ಅತಸ್ವೇತೆ ಹಿ ಅನಂತಹ ಅಪ್ಕಣಾದಿವ. ನೀರಿನ ಕಣಗಡೆ ಹೇಗೋ ಅನಂತವಾಗಿ ಪರಮಾತ್ಮ ರೂಪಾದಿಗಳಿದ್ದಾರೆ, ಜೀವರಿದ್ದಾರೆ. ಹೇಳಿದ ಪರಮಾಣು ಪ್ರದೇಶೇಪಿ ಅನಂತ ಪ್ರಾಣಿರಾಶಯ. ಇವೇನು ಕೊರೋನಾ ಬಂದಾಗ ಗೊತ್ತಾಗಿದೆ ಎಲ್ರಿಗೂ. ಅತಿ ಮಿನಿಮಮ್ ಸ್ಪೇಸಲ್ಲಿ. ಮಿನಿಮಮ್ ಸ್ಪೇಸ್ ಅಂದರೆ ಅದು ಜಡ ಪದಾರ್ಥ ಅಕೌಂಟ್ ಮಾಡೋಕ್ಕೆ ಬರೋದಿಲ್ಲ. ಅದರಲ್ಲಿ ಇನ್ಫೈನೈಟ್ ಏನಿವೆ? ಚೇತನ ಇದೆ. ಫಸ್ಟ್ ಅದು ಸೂಪರ್ ಸೈನ್ಸ್ ಇದೆ ಆ್ಯಕ್ಚುಲಿ. ಇಂಥ ವಿಷಯಗಳು ಹೈಲೈಟ್ ಮಾಡಿದಾಗ ಇವತ್ತಿಗೂ ಅದು 100% ಕರೆಕ್ಟ್ ಆಗಿರೋದು. ಅತಿ ಜಾಗದೊಳಗೆ ಇಷ್ಟು ಕಡಿಮೆ ಜಾಗ ನಮ್ಮ ದೇಹದೊಳಗೆ ಎಷ್ಟಿದೆ? ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾ, ಟ್ರಿಲಿಯನ್ಸ್ ಗಟ್ಟಲೆ ಮಿನಿಮಮ್. ಅದು ಮತ್ತೆ ಇನ್ನೂ ಜಾಸ್ತಿ ಇರ್ಬೋದು ಬೇರೆ ಕಾರಣಗಳಿಂದ. ಇದು ಅರ್ಥ ಮಾಡಿಕೊಂಡ್ರೆ ಅದು ಸೂಕ್ಷ್ಮ. ಇದನ್ನೆಲ್ಲ ಆಚಾರ ಹೇಳಿದ್ರು. ಅದು ಪೂರ್ಣ ಪ್ರಜ್ಞತ್ವ ಅಂದ್ರೆ ಅದು ನಮ್ಗೆ ಅರ್ಥ ಮಾಡಿ ಇವತ್ತಿಗೆ ಅರ್ಥ ಆಗ್ತಿದೆ. ಅವತ್ತೇ ಹೇಳಿದ್ದಾರಾಗಲೇ ಅವರು. ಅಥೋ ನ ಜೀವೇಶ ಅಭೇದ ನತು ದೇವ ಸ್ವಯಂ ಭೂತ್ವ ದೇವದೇವಂ ಸಮರ್ಚಯೇತ್ ಸಮಾನ ವ್ಯವಹಾರೇ ನ ಪೂಜ್ಯ ಪೂಜಕೋ ಭವೇತಿ ಚ ಪರಮಸಂಹಿತಾಯ. ನತು ದೇವ ಸ್ವಯಂ ಭೂತ್ವ ದೇವದೇವಂ ಸಮರ್ಚಯೇತ್. ದೇವ್ರ ಪೂಜೆ ಮಾಡುವಂಥ ಶಾಸ್ತ್ರ ಹೇಳುತ್ತೆ. ಅದ್ಮೇಲೆ ಭೇದ ಇದೆ ಅಂತಾಯ್ತೋ ಇಲ್ವೋ? ಬರೀ ಭೇದ ಇದ್ದರೆ ಪೂಜೆ ಮಾಡೋದಿಲ್ಲ. ಉತ್ತಮತ್ವ ಬೇರೆ ಇರಬೇಕು, ತಾರತಮ್ಯನೂ ಇರಬೇಕು. ಭೇದ ತಾರತಮ್ಯ ಎರಡಿದ್ದ ಮಾತ್ರನೇ ಪೂಜೆ ಮಾಡಲಿಕ್ಕೆ ಸಾಧ್ಯ ಇರೋದು. ಅಂದಮೇಲೆ ಸಮಾನ ವ್ಯವಹಾರೇ ನ ಪೂಜ್ಯ ಪೂಜಕೋ ಭವೆ. ನೋಡಿ, ಮೊದಲು ಭೇದ ಇರಬೇಕು, ಸಮಾನತ್ವನೂ ಇರಬಾರ್ದು. ಸಮಾನ ವ್ಯವಹಾರ ಇದ್ದ ಪೂಜಕ ಭಾವ ಬರೋದಿಲ್ಲ. ನೀಚೋಚ್ಚ ಭಾವ ಇದ್ದ ಮಾತ್ರ ನೀಚ ಏನಾಗ್ತಾನೆ? ಪೂಜಕನಾಗ್ತಾನೆ. ಉಚ್ಚ ಪೂಜ್ಯನಾಗ್ತಾನೆ. ಇದು ಪದ್ಧತಿ. ಆ ಇತೀಚ ಪರಮ ಸಂಹಿತಾಯ. ಇಷ್ಟೆಲ್ಲ ಕೊಟ್ಟು ಕೊನೆಗೊಂದು ಕೊಟೇಶನ್. ಇದಿಷ್ಟು ಕೊಟೇಶನ್ ನಮ್ಮದಲ್ಲ ಅಂತ ಹೇಳಿ. ಇದು ಆಚಾರದ ವಿಶೇಷತೆ. ಒಟ್ಟಿನ ಮೇಲೆ ಏನಾಯ್ತು? ಈಗ ಭೇದ ಇದೆ. ಯಾಕೆ ತಿಳಿಬೇಕು ಅಂದರೆ ಭೇದ ಇದೆ, ತಿಳ್ಕೊಳ್ಳೋಕ್ಕೆ ತಿಳಿಸೋಕ್ಕೋಸ್ಕರ ಹೊರಟಿದ್ದಾರೆ ಅಷ್ಟೇ ಹೊರತು ಬೇರೆ ಅಲ್ಲ.
ಇಲ್ಲ ಅಭೇದನೆ ಇದೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಭೇದ ಯಾಕೆ ಕಾಣಿಸುತ್ತೆ ಹಾಗಿದ್ರೆ? ಉಪಾಧಿಯಿಂದ ಸೃಷ್ಟಿಯಾಗಿದೆ, ಸೃಷ್ಟಿಯಾಗಿದೆ ಹೇಳಬಾರ್ದು, ತಿಳಿಯಲ್ಪಡುತ್ತೆ ಅಂತ ಹೇಳಬೇಕು. ನಿಮ್ಮ ಭೇದ ಇಲ್ಲ, ಭೇದ ಇದೆ ಅಂತ ಹೇಳಿದ ಮೇಲೆ ಯಾವ ಕಾರಣಕ್ಕೂ ಏನಾಗಲ್ಲ, ಅದು ಅಭೇದ ಆಗಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಭೇದವೇ ಸಿದ್ಧಾಂತ. ಅಲ್ಲಿಗೆ ಅಪ್ಲಿಕೇಶನ್ ಅಲ್ಲಿಗೆ ಹೋಗೋದು. ಅಲ್ಲಿಗೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲ ಆನಂದ ತೀರ್ಥವರದೆ ದಾನವಾರಣ್ಯ ಪಾವನೆ ಏನೇ